ವಿದ್ಯಾರ್ಥಿಗಳೇ, ಇದು 96ನೇ ಪ್ರಶ್ನೆ. 1444 ಹಣ್ಣುಗಳನ್ನು ಎಷ್ಟು ಡಬ್ಬಿಗಳಿವೆಯೋ ಅಷ್ಟೇ ಹಣ್ಣುಗಳನ್ನು ಪ್ರತಿ ಡಬ್ಬಿಯಲ್ಲಿ ತುಂಬಿದರೆ ಡಬ್ಬಿಗಳ ಹಾಗೂ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಎಷ್ಟು ಡಬ್ಬಿವ ಅಷ್ಟೇ ಹಣ್ಣು ಅಂದ್ರೆ ಎರಡಕ್ಕೂ ಎಕ್ಸ್ ಹಾಕೋಬೇಕು. ಮಾಡಿದಿಂದ ವಿಡಿಯೋ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ವಿಡಿಯೋಲೆಲ್ಲ ಗಣಿತ ಬಿಡಿಸ್ರಿ. ವಿಡಿಯೋ ಮ್ಯೂಟ್ ಮಾಡಿ ಗಣಿತ ಬಿಡಿಸ್ರಿ. ಆಮೇಲೆ ಗಣಿತ ಬಿಡಿಸೋದಾತಂದ್ರೆ ವಿಡಿಯೋ ಏನು ಮಾಡ್ಬೇಕು, ನೀವು ಆನ್ ಮಾಡಬೇಕು. ತಿಳಿತಲ್ಲ? ನಾ ತಿಳಿಸ್ತೀನಿ ನೋಡ್ರಿ. ಈಗ ವಿಡಿಯೋ ಆನ್ ಮಾಡಿ ಎಲ್ಲರೂ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಇಂಥ ಲೆಕ್ಕಗಳನ್ನು ನೋಡಿದ್ರೆ, ಇಂಥ ಲೆಕ್ಕ ಮಾಡೋದ್ರಿಂದ ನಿಮ್ಗೆ ಏನಾಗ್ತದಂದ್ರೆ ವಿಚಾರ ಶಕ್ತಿ ಜಾಸ್ತಿ ಬರ್ತದೆ. ಎರಡೆರಡು ರೀತಿ ಗಣಿತಗಳು ಹೇಳ್ತಿರ್ತಾನೆ. ಇದನ್ನು ಬಾಯಿದಿಂದೇ ಹೇಳ್ಬೋದು ನೀವು. ಬಾಯಿದಿಂದೇ ಬರ್ತದೆ. ಆಮೇಲೆ ಇದು ಹೆಂಗಂದ್ರೆ ಇಲ್ಲೊಂದು ಉದಾಹರಣೆ ಹೇಳ್ತಾನೆ. ಇದು 3 3 9, 4 4 16 ದೊಡ್ಡದಾಗ್ತದೆ. 3 3 9. ಇದು 8 8 64, 2 2 4. 2 ಒಳಗೆ ಒಂದೇ ಬರ್ತದೆ. ಏನು 32 ಬರ್ಬೇಕು, ಬೇಕಾದ್ರೆ 38 ಬರ್ಬೇಕು. ನೋಡ್ರಿ ನಾ ಹೆಂಗೆ ಹೇಳ್ತಾನಂದ್ರೆ, ಆಮೇಲೆ ನೀವು ಈ 2 ಅಂಕಿಗಳಿಗೆ ವ್ಯತ್ಯಾಸ ಮಾಡ್ಕೊಂಡಾಗ ಇದನ್ನು ಬಾಯಲ್ಲೇ ಇಡ್ಬೋದು ನೀವು. ಯಾಕಂದ್ರೆ ನೋಡ್ರಿ 3 3 9 4 ಉಳಿತ 4 ಅದ ಅಂದ್ರೆ ಇದ್ರ ಮೊಗಲ್ಯಾಗ ಮತ್ತೊಂದು 4 ಬಂದೇ ಇರ್ತದೆ. ಇಲ್ಲಿ 3 3 ಅದ ಅಂತಂದ್ರೆ ನೀವು ಏನು ಮಾಡಿರ್ತೀರಿ, 6 ಮಾಡ್ಕೊಂಡಿರ್ತೀರಿ. ಆಮೇಲೆ ಇಲ್ಲಿ 6 8 10 ಅನ್ನೋದು ನಿಮ್ಮ ಐಡಿಯಾ ಬರ್ತದೆ. ಇದು ನೋಡೋದ್ರಿಂದ ಬರ್ತದೆ. ಈಗ ನೋಡಿ, ಹಣ್ಣುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಹಣ್ಣುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಡಬ್ಬಿಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಎರಡದೇ ಆಗಿರಲಿ. ಆಮೇಲೆ ಎಕ್ಸ್ ಗುಂಡ್ಲೆ ಎಕ್ಸ್ ಬರೋಬರಿ ಎಷ್ಟವ? 1444. ಗುಣಾಕಾರ x² ಬರೋಬರಿ 1444. ಎಕ್ಸ್ ಬರೋಬರಿ 1444ರ ವರ್ಗಮೂಲ ತೆಗೆಯಿರಿ. 1444ರ ವರ್ಗಮೂಲ ನೋಡಿ. 2 3 3 9, 3 3 9. ಎಷ್ಟು? 9ರಾಗ 14ರಾಗ 9 ಆದ್ರೆ 5 ಬಂತು, ಪೂಜೆ ಬಂತು 0. ಇಲ್ಲಿ 3 ನೀವು ಕೂಡಿಸುವರಿ ಎಷ್ಟಾಯ್ತು? 6 ಆಯ್ತು. ಆಮೇಲೆ ಈಗ 44 ಇಲ್ಲಿ ನೀವು ತಗೊಂಡ್ರಿ ಅಂತಂದ್ರೆ ನಿಮಗೆ ನಾಗಾಳು ಹೇಳಿದ್ದೆ, ಈ 54 14ರ 9 ಕಳೆದ್ರೆ ಈ 54ಕ್ಕೆ ಸಮೀಪದ 6 8 ನೋಡ್ರಿ. ಇಲ್ಲಿ 8 ಇಡ್ರಿ, ಇಲ್ಲಿ 8 ಇಡ್ಬಿಡ್ರಿ. ಆಗಾಗ ಹೇಳಿದ್ದಿಲ್ಲ 38 ಬರ್ತದೆ. 8 8 64 ಕೈಲ ಬಂತು 6. 8 ಆಗಲೇ 48, 1 6 54 ಬರೋಬರಿ 0 0 0. ಆದ್ದರಿಂದ ಏನು? 38 ಗುಂಡ್ಲೆ 38 ಬರೋಬರಿ ಎಕ್ಸ್ ಬರೋಬರಿ ಏನು? 38. ಎಕ್ಸ್ ಅಂದ್ರೆ ಡಬ್ಬಿಗಳ ಸಂಖ್ಯೆ 38. ಡಬ್ಬಿಗಳ ಸಂಖ್ಯೆ 38. ಹಣ್ಣುಗಳ ಸಂಖ್ಯೆ ಅಷ್ಟೇ ಹಚ್ಬೋದು. 38. ಇಂಥ ಲೆಕ್ಕ ನೀವು. ಆಮೇಲೆ ಇದರ ವಿಷಯದೊಳಗೆ ಗಣಿತಗಳು ಬರ್ತಾವೆ. ಇದು ಮತ್ತು ವೃತ್ತದ ವಿಸ್ತೀರ್ಣ, ಸುತ್ತಳತೆ, ತ್ರಿಜ್ಯ ಕಂಡುಹಿಡಿದು, ಆಮೇಲೆ ವರ್ಗಾಕಾರದ ಭುಜ ಕಂಡುಹಿಡಿದು ಅವಾಗ ನಿಮ್ಗೆ ವರ್ಗಮೂಲ ಭಾಳ ಹೆಲ್ಪ್ ಆಗ್ತದೆ. ವರ್ಗಮೂಲ ಲೆಕ್ಕ ಪರ್ಫೆಕ್ಟ್ ತಿಳ್ಕೊರಿ, ಚೆಂದಂಗೆ ಬಿಡಿಸ್ಕೊರಿ ಫೇರ್ದಾಗ.